ಎಲ್ಲರಿಗೂ ನಮಸ್ಕಾರ. ಇಂದು ಪ್ರೋಟೀನ್ ಬಗ್ಗೆ ಮಾತನಾಡೋಣ. ಪ್ರೋಟೀನ್ ಅತ್ಯಗತ್ಯ ಪೋಷಕಾಂಶವಾಗಿದ್ದು ಅದು ವಿವಿಧ ದೈಹಿಕ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮಗೆ ಪ್ರತಿದಿನ ಪ್ರೋಟೀನ್ ಏಕೆ ಬೇಕು? ನಮಗೆ ಎಷ್ಟು ಬೇಕು ಮತ್ತು ಅದರ ಉಪಯೋಗಗಳು ಇಲ್ಲಿವೆ. ನಮಗೆ ಪ್ರತಿದಿನ ಪ್ರೋಟೀನ್ ಏಕೆ ಬೇಕು? 1. ಅಂಗಾಂಶಗಳನ್ನು ನಿರ್ಮಿಸುತ್ತದೆ ಮತ್ತು ಸರಿಪಡಿಸುತ್ತದೆ. ಸ್ನಾಯುಗಳು, ಮೂಳೆಗಳು, ಚರ್ಮ ಮತ್ತು ಕೂದಲು ಸೇರಿದಂತೆ ನಮ್ಮ ದೇಹದಲ್ಲಿನ ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಸರಿಪಡಿಸಲು ಪ್ರೋಟೀನ್ ಅತ್ಯಗತ್ಯ. 2. ಕಿಣ್ವಗಳು ಮತ್ತು ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ. ಚಯಾಪಚಯ, ಬೆಳವಣಿಗೆ ಮತ್ತು ಬೆಳವಣಿಗೆಯಂತಹ ವಿವಿಧ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುವ ಕಿಣ್ವಗಳು ಮತ್ತು ಹಾರ್ಮೋನುಗಳನ್ನು ಉತ್ಪಾದಿಸಲು ಪ್ರೋಟೀನ್ ಅಗತ್ಯವಿದೆ. 3. ದ್ರವ ಸಮತೋಲನವನ್ನು ನಿರ್ವಹಿಸುತ್ತದೆ. ಅಂಗಾಂಶಗಳಲ್ಲಿ ನೀರನ್ನು ಆಕರ್ಷಿಸುವ ಮತ್ತು ಹಿಡಿದಿಟ್ಟುಕೊಳ್ಳುವ ಮೂಲಕ ದ್ರವದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರೋಟೀನ್ ಸಹಾಯ ಮಾಡುತ್ತದೆ. 4. ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುತ್ತದೆ. ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡುವ ಪ್ರತಿಕಾಯಗಳ ಉತ್ಪಾದನೆಗೆ ಪ್ರೋಟೀನ್ ಅವಶ್ಯಕವಾಗಿದೆ. ದೈನಂದಿನ ಪ್ರೋಟೀನ್ ಸೇವನೆ. 1. ಶಿಫಾರಸು ಮಾಡಿದ ದೈನಂದಿನ ಸೇವನೆ. ಪ್ರೋಟೀನ್ಗಾಗಿ ಶಿಫಾರಸು ಮಾಡಲಾದ ಆಹಾರ ಪದ್ಧತಿ RDA ದಿನಕ್ಕೆ ಪ್ರತಿ ಕಿಲೋಗ್ರಾಂ ದೇಹದ ತೂಕಕ್ಕೆ 0.8 ಗ್ರಾಂ. ಇದು 150 ಪೌಂಡ್ 68 ಕಿಲೋಗ್ರಾಂ ವ್ಯಕ್ತಿಗೆ ದಿನಕ್ಕೆ ಸುಮಾರು 56 ಗ್ರಾಂ ಪ್ರೋಟೀನ್ಗೆ ಅನುವಾದಿಸುತ್ತದೆ. 2. ಕ್ರೀಡಾಪಟುಗಳು ಮತ್ತು ದೇಹದಾಢ್ಯಕಾರರು. ಕ್ರೀಡಾಪಟುಗಳು ಮತ್ತು ದೇಹದಾಢ್ಯಕಾರರಿಗೆ ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಯನ್ನು ಬೆಂಬಲಿಸಲು ಹೆಚ್ಚಿನ ಪ್ರೋಟೀನ್ ಅಗತ್ಯವಿರುತ್ತದೆ. ಕೆಲವು ಶಿಫಾರಸುಗಳು ದಿನಕ್ಕೆ ಪ್ರತಿ ಕಿಲೋಗ್ರಾಂ ದೇಹದ ತೂಕಕ್ಕೆ 1.2 ರಿಂದ 1 ಗ್ರಾಂ ಪ್ರೋಟೀನ್ ಸೂಚಿಸುತ್ತವೆ. ಪ್ರೋಟೀನ್ ಬಳಕೆ. 1. ಸ್ನಾಯು ಬೆಳವಣಿಗೆ ಮತ್ತು ದುರಸ್ತಿ. ಸ್ನಾಯು ಅಂಗಾಂಶವನ್ನು ನಿರ್ಮಿಸಲು ಮತ್ತು ಸರಿಪಡಿಸಲು ಪ್ರೋಟೀನ್ ಅತ್ಯಗತ್ಯ. 2. ತೂಕ ನಷ್ಟ. ಅತ್ಯಾಧಿಕತೆಯನ್ನು ಹೆಚ್ಚಿಸುವ ಮತ್ತು ಚಯಾಪಚಯವನ್ನು ಹೆಚ್ಚಿಸುವ ಮೂಲಕ ತೂಕ ನಷ್ಟಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತದೆ. 3. ಮೂಳೆ ಆರೋಗ್ಯ. ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ ಮತ್ತು ಮೂಳೆ ಸಾಂದ್ರತೆಯನ್ನು ಉತ್ತೇಜಿಸುವ ಮೂಲಕ ಬಲವಾದ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಪ್ರೋಟೀನ್ ಅವಶ್ಯಕವಾಗಿದೆ. 4. ಕೂದಲು, ಚರ್ಮ ಮತ್ತು ಉಗುರುಗಳ ಆರೋಗ್ಯ. ಆರೋಗ್ಯಕರ ಕೂದಲು, ಚರ್ಮ ಮತ್ತು ಉಗುರುಗಳಿಗೆ ಪ್ರೋಟೀನ್ ಮುಖ್ಯವಾಗಿದೆ. 5. ಪ್ರತಿರಕ್ಷಣಾ ಕಾರ್ಯ. ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡುವ ಪ್ರತಿಕಾಯಗಳ ಉತ್ಪಾದನೆಗೆ ಪ್ರೋಟೀನ್ ಅವಶ್ಯಕವಾಗಿದೆ. ಪ್ರೋಟೀನ್ ಆಹಾರ ಮೂಲಗಳು. 1. ಪ್ರಾಣಿ ಮೂಲಗಳು. ಮಾಂಸ, ಕೋಳಿ, ಮೀನು, ಮೊಟ್ಟೆ. ಡೈರಿ ಉತ್ಪನ್ನಗಳು ಮತ್ತು ಹಾಲೊಡಕು ಪ್ರೋಟೀನ್. 2. ಸಸ್ಯ ಆಧಾರಿತ ಮೂಲಗಳು. ದ್ವಿದಳ ಧಾನ್ಯಗಳು, ಬೀನ್ಸ್, ಮಸೂರ, ಟೋಫು, ತೆಂಪೆ, ಸೀಟನ್, ಬೀಜಗಳು. ನೆನಪಿಡಿ, ನಿಮ್ಮ ದೇಹಕ್ಕೆ ಅಗತ್ಯವಿರುವ ಎಲ್ಲಾ ಅಮೈನೋ ಆಮ್ಲಗಳನ್ನು ನೀವು ಪಡೆಯುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ಮೂಲಗಳಿಂದ ಪ್ರೋಟೀನ್ ಅನ್ನು ಸೇವಿಸುವುದು ಮುಖ್ಯವಾಗಿದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ.